ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಸನ್ಸ್, ಕೆಆರ್ ಸರ್ಕಲ್, ಮೈಸೂರು. ಸ್ಟೆಮ್ ಆವಿಷ್ಕಾರ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ಕಲಿಕೆಯ ಅನುಭವಗಳ ಮಿಶ್ರಣದ ಮೂಲಕ K-12 ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಶಿಕ್ಷಣವನ್ನು ಪರಿವರ್ತಿಸುವಲ್ಲಿ ಮುಂಚೂಣಿಯಲ್ಲಿದೆ. ರೋಬೋಟಿಕ್ಸ್, ಕೃತಕ ಬುದ್ಧಿಶಕ್ತಿ, ಅಂತರ್ಜಾಲದ ವಿಷಯಗಳು, ಡ್ರೋನ್ ತಂತ್ರಜ್ಞಾನ, ವರ್ಧಿತ ವಾಸ್ತವಿಕತೆ, ವರ್ಚುವಲ್ ವಾಸ್ತವಿಕತೆ ಮತ್ತು 3D ಮುದ್ರಣದಂತಹ ಸುಧಾರಿತ ಕ್ಷೇತ್ರಗಳನ್ನು ಸಂಯೋಜಿಸುವ ಮೂಲಕ ಸೃಜನಶೀಲತೆ, ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವ ಗುರಿಯನ್ನು ಹೊಂದಿದ್ದೇವೆ ಎಂದು ಭವಿಷ್ಯದ ನವೋದ್ಯಮಿಗಳನ್ನು ಸಶಕ್ತಗೊಳಿಸುವುದು, ಸೈದ್ಧಾಂತಿಕ ಜ್ಞಾನ ಮತ್ತು ನೈಜ ಪ್ರಪಂಚದ ಅನ್ವಯಗಳ ನಡುವಿನ ಅಂತರವನ್ನು ಕಡಿಮೆ ಮಾಡುವುದು ನಮ್ಮ ಧ್ಯೇಯವಾಗಿದೆ. ಭವಿಷ್ಯದ ತಾಂತ್ರಿಕ ನಾಯಕರನ್ನಾಗಲು ಕೌಶಲ್ಯ ಮತ್ತು ಆತ್ಮವಿಶ್ವಾಸದಿಂದ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸುವುದು, ತಲ್ಲೀನಗೊಳಿಸುವ ಕಲಿಕೆಯ ಅನುಭವಗಳ ಮೂಲಕ ಸ್ಟೆಮ್ ಆವಿಷ್ಕಾರ್ ಯುವ ಮನಸ್ಸುಗಳನ್ನು ಉದಯೋನ್ಮುಖ ತಂತ್ರಜ್ಞಾನಿಗಳಿಗೆ ಪರಿಚಯಿಸುತ್ತದೆ. ಇದರಿಂದ ಅವರು ಭವಿಷ್ಯದ ಸವಾಲುಗಳಿಗೆ ಸಿದ್ಧರಾಗಿದ್ದಾರೆ ಎಂದು ಖಚಿತಪಡಿಸುತ್ತದೆ. ಸ್ಟೆಮ್ ಆವಿಷ್ಕಾರ್ ಸಂಸ್ಥೆಯು ಶಾಲೆಗಳಿಗೆ ಮತ್ತು ಶಿಕ್ಷಣ ಸಂಸ್ಥೆಗಳಿಗೆ ಅನುಗುಣವಾಗಿ ಸೇವೆಗಳ ಶ್ರೇಣಿಯನ್ನು ಒದಗಿಸುತ್ತದೆ. ರೋಬೋಟಿಕ್ಸ್, ಕೃತಕ ಬುದ್ಧಿಶಕ್ತಿ, ಅಂತರ್ಜಾಲದ ವಿಷಯಗಳು, ಡ್ರೋನ್ ತಂತ್ರಜ್ಞಾನ, ವರ್ಧಿತ ವಾಸ್ತವಿಕತೆ, ವರ್ಚುವಲ್ ವಾಸ್ತವಿಕತೆ ಮತ್ತು 3D ಮುದ್ರಣದಂತಹ ಸುಧಾರಿತ ತಂತ್ರಜ್ಞಾನಗಳೊಂದಿಗೆ ಶಾಲೆಯ ಅವಶ್ಯಕತೆಗೆ ಅನುಗುಣವಾಗಿ ಅತ್ಯಾಧುನಿಕ ಕೌಶಲ್ಯ ಪ್ರಯೋಗಾಲಯಗಳನ್ನು ರಚಿಸುತ್ತವೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶಿವಣ್ಣ ಈ ಬಗ್ಗೆ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ದಿನೇಶ್, ಬೋಪಣ್ಣ, ದಶರಥ ಉಪಸ್ಥಿತರಿದ್ದರು. ಆಗಿರ್ಬೋದು, ಸೊ ಫುಡ್ ಪ್ರೊಸೆಸಿಂಗ್ ಎಲ್ಲ ಫೀಲ್ಡಲ್ಲೂ, ಎಲ್ಲ ರಂಗದಲ್ಲೂ ನಾವು ಆವಿಷ್ಕಾರ ಮಾಡಿದ ತಂತ್ರಜ್ಞಾನ ಉಪಯೋಗಿಸಿದಾಗ ಆ ದೇಶದ ಅಭಿವೃದ್ಧಿ ಒಂದಾಗುತ್ತೆ. ಇನ್ನೊಂದು, ನಾವು ಬೇರೆ ದೇಶದಿಂದ ಆಮದು ಮಾಡೋದನ್ನು ತಪ್ಪಿಸ್ಬೋದು. ಸೊ ನಮ್ಮ ದೇಶದ ಉತ್ಪಾದನೆ ನಮ್ಮಲ್ಲೇ ಉಪಯೋಗಿಸ್ಕೊಂಡು ನಾವು ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದು. ಸೊ ಅದರಿಂದ ನಮ್ಮ ದೇಶದ GDPನೂ ಇಂಪ್ರೂವ್ ಆಗುತ್ತೆ. ಸೊ ಈಗ 2018-19 ನಂತರನ ಸೊ ಈ ಒಂದು ಸ್ಕಿಲ್ ಬೇಸ್ಡ್ ಲರ್ನಿಂಗ್ ಇರಬೇಕು ಅಂತೇಳಿ ಇಂಜಿನಿಯರಿಂಗಿಗೆ ಸ್ಟಾರ್ಟ್ ಮಾಡಿದಾಗ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿನಿಸ್ಟ್ರಿ ಆಫ್ ಇನ್ನೋವೇಷನ್ ಕೌನ್ಸಿಲ್ಲು, ಸೊ ಅಲ್ಲಿಂದ ನೆಕ್ಸ್ಟು ಎಲ್ಲ ಪರಿಣಿತರು, ತಂತ್ರಜ್ಞಾನ ಪರಿಣಿತರು ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ರು, ಸ್ಕೂಲ್ ಲೆವೆಲಿಂದನೇ ನಾವು ಸ್ಕಿಲ್ಲನ್ನು ಪ್ರಾಕ್ಟೀಸ್ ಮಾಡಿಸಿದ್ರೆ ಸೊ ಮಕ್ಕಳಿಗೆ ಆ ಏಜಲ್ಲಿ ಅವರಿಗೆ ಅಂದರೆ ಫೋಕಸ್ಡಾಗಿ ಅದ್ರ ಪರಿಣಿತಿ ತೊಗೊಂಡಾಗ ಆ ನಾಲೆಡ್ಜನ್ನು ಯೂಸ್ ಮಾಡಿ ನಮ್ಮ ದೇಶಕ್ಕೆ ಕೊಡುಗೆ ಕೊಡಬಹುದು. ಯಾಕೆ ನಮಗೆಲ್ಲ ಗೊತ್ತಿದೆ, ಈಗಿನ ಮಕ್ಕಳು, ಈಗಿನ ವಿದ್ಯಾರ್ಥಿಗಳು ಮತ್ತು ಮಕ್ಕಳು ಮುಂದಿನ ದೇಶದ ಬೆನ್ನೆಲುಬು ಅಲ್ವಾ. ಸೊ ಹಾಗಾಗಿ ಸೊ ಅದರಿಂದ ನಮ್ಮ ಕಂಟ್ರಿ ಡೆವಲಪ್ಮೆಂಟಿಗೆ ಇದು ತುಂಬ ಉಪಕಾರಿ ಆಗುತ್ತದೆ. ಟೆಕ್ನಾಲಜಿ ತಂತ್ರಜ್ಞಾನ ಡೆವಲಪ್ ಮಾಡೋದ್ರಿಂದ ನಮಗೆ ಕಡಿಮೆ ದುಡ್ಡಲ್ಲಿ, ಕಡಿಮೆ ಅಮೌಂಟಲ್ಲಿ ಡೆವಲಪ್ ಮಾಡ್ಬೋದು, ಕಡಿಮೆ ಅಮೌಂಟಲ್ಲಿ ಸರ್ವಿಸ್ ಕೊಡ್ಬೋದು. ಉದಾಹರಣೆಗೆ, ಈಗ ಬೇರೆ ದೇಶದಿಂದ ನಾವು ಏನಾದ್ರೂ ಇಂಪೋರ್ಟ್ ಮಾಡಿದರೆ ಅದಕ್ಕೆ ಅವ್ರು ಏನು ಫಿಕ್ಸ್ ಮಾಡ್ತಾರೋ ಪ್ರೈಸು, ಅದೇ ಪ್ರೈಸಿಗೆ ತೊಗೋಬೇಕಾಗತ್ತೆ. ಅದೇ ನಮ್ಮಲ್ಲೇ ಆದರೆ ನಮಗೆ ನಮ್ಮ ದೇಶದಲ್ಲಿ ಈ ಡ್ಯೂಟಿ ಇರಲ್ಲ. ಮತ್ತು ಸೊ ನಮ್ಮಲ್ಲೇ ಉತ್ಪಾದನೆ ಮಾಡೋದ್ರಿಂದ ನಮಗೆ ಸರ್ವಿಸ್ ಚಾರ್ಜ್ ಬೇರೆ ಎಲ್ಲ ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ನು ಎಲ್ಲದೂ ಸೇವ್ ಆಗೋದ್ರಿಂದ ಇಲ್ಲಿ ಕಡಿಮೆಗೆ ಕೊಡ್ಬೋದು. ಆಮೇಲೆ ನಾವು ಬೇರೆ ದೇಶಕ್ಕೂ ನಮ್ಮ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡ್ಬೋದು. ಅಥವಾ ನಾವು ಮಾಡಿರೋಂಥ ಪ್ರಾಡಕ್ಟ್ ಅಥವಾ ಸರ್ವೀಸ್, ಈ ಸಾಫ್ಟ್ವೇರ್ ಅಥವಾ ಹಾರ್ಡ್ವೇರ್ ಆದರೆ ಪ್ರಾಡಕ್ಟ್, ಸಾಫ್ಟ್ವೇರ್ ಆದರೆ ಸರ್ವಿಸ್ ಬೇಸ್ಡ್ ಪ್ರಾಡಕ್ಟ್ ಅಂತೀವಿ, ಅದನ್ನು ಬೇರೆ ದೇಶಕ್ಕೆ ರಫ್ತು ಮಾಡ್ಬೋದು. ಎಲ್ಲ ಕೊಡ್ತೀವಿ, ಇಲ್ಲಿ ಮಾಡಿ ಅವ್ರು ತೋರಿಸ್ತಾರೆ, ಅವ್ರಿಗೆ ಪ್ರೈಸಸ್ ಕೊಡ್ತೀವಿ ಮತ್ತು ಸರ್ಟಿಫಿಕೇಟ್ಸ್ ಕೊಡ್ತೀವಿ. ಸೊ ಅವರು ರೆಕಗ್ನೈಸ್ ಮಾಡ್ತೀವಿ. ಇದು ಸರ್ ಯಾವ ಸ್ಕೂಲರ್ ಆಗಿರ್ಬೋದು, ಇದು ಪ್ರೈಮರಿ ಮತ್ತು ಹೈಸ್ಕೂಲು ಅಲ್ಲಿ. ಈಗ ನಾವು BEO ಮತ್ತು DD5 ಅವರಿಗೆ ರಿಕ್ವೆಸ್ಟ್ ಕೊಡ್ತೀವಿ, ನಾವು ಈ ಥರ ಮಾಡ್ತಾಯಿದ್ದೀವಿ, ನೀವು ಸರ್ಕ್ಯುಲೇಟ್ ಮಾಡಿ ಅಂತ ಎಲ್ಲರೂ ಬರ್ಬೋದು ಸರ್. ಇಲ್ಲಿ ಈ ಪರ್ಟಿಕ್ಯುಲರ್ ಯಾರಿಗೆ ಅಂತ ಇಲ್ಲ ಸರ್. ಅಲ್ಲ ಸರ್, ಈಗ ಏನಾಯ್ತು, ನಾವು ನಿನ್ನೆ ಮನೆ ಹೋಗ್ಬೇಕಾಯ್ತು, ಈ ಗೌರ್ಮೆಂಟ್ ಇದು ಹಾಲಿಡೇ ಡಿಕ್ಲೇರ್ ಮಾಡ್ತೇವೆ ಈಗ ಸೈಕ್ಲೋನಿಂದನ. ಸೊ ಹಾಗಾಗ್ಬಿಟ್ಟು ಈಗ ಹೋಗ್ತೀವಿ ನಾವು ನೆಕ್ಸ್ಟ್. ಈಗ ನಾವು ಇಲ್ಲಿ ಸ್ಟೆಮ್ ತಗೊಂಡ್ರ ಉದ್ದೇಶ ಏನಂದರೆ, ನಮಗೆ ರೂರಲ್ಲು ಅರ್ಬನ್ಗೂ ಎಲ್ಲ ಇಲ್ಲೇ ಲೋಕಲ್ಲು ಸ್ಟೂಡೆಂಟ್ಸ್ಗಳನ್ನ ಮತ್ತು ಯಾರ್ಯಾರು ಇದ್ದಾರೆ ನಮ್ಮ ಇಂಜಿನಿಯರ್ಸ್ ಆಫ್ಟರ್ ಏನು ಪಾಸ್ಔಟ್ ಆಗಿ ಬಂದಿರ್ತಾರೆ ಅವ್ರಿಗೆಲ್ಲ ನಾವು ಇಲ್ಲಿ ಟ್ರೈನಿಂಗ್ ಮಾಡಿ, ರೂರಲ್ಗಾಗಿರ್ಬೋದು ಅರ್ಬನ್ಗಾಗಿರ್ಬೋದು ನಾವು ಇಲ್ಲಿಂದ ಟ್ರೈನಪ್ ಮಾಡಿಯೇ ಅವ್ರಿಗೆ ನಾವು ಸ್ಕೂಲ್ಗಳಿಗೆ ಇಂಟ್ರೆಸ್ಟ್ ಮಾಡ್ತೇವೆ. ಯಾಕಂದರೆ ಇಲ್ಲಿ ಅವ್ರ ಮಕ್ಕಳಿಗೆ ಆಗಬೇಕು ಅನ್ನೋ ಉದ್ದೇಶ ಇದೆ. ಇನ್ನೊಂದು ಏನಂದರೆ ನಮ್ಮ ಲೋಕಲ್ ಎಂಪ್ಲಾಯ್ಮೆಂಟು ಜಾಸ್ತಿ ಆಗುತ್ತೆ. ಅದು ರೂರಲಲ್ಲೇ ಅವ್ರು ಯಾರಿದ್ರೆ ಅವ್ರನ್ನ ಕರ್ಕೊಬಂದು, ತಾಲೂಕು ವೈಸಲ್ಲಿ ಯಾರಿದ್ರು ಅವ್ರನ್ನೂ ಕರ್ಕೊಬಂದು ಆ ತಾಲೂಕು ವೈಸ್ಗೆ ಮತ್ತು ಆ ಡಿಸ್ಟಿಕ್ ವೈಸ್ಗೆ ನಾವು ಮಾಡ್ತೀವಿ. ಫಸ್ಟ್ ಈಗ 5 ರೀಜನ್, ನಮ್ಮ ಮೈಸೂರು ರೀಜನ್ ಏನಿದೆ 5 ಡಿಸ್ಟಿಕ್ನ ನಾವು ಫಸ್ಟ್ ಕಾನ್ಸೆಪ್ಟ್ ತೊಗೊಂಡಿದ್ದೀವಿ. ಯಾಕಂದರೆ ಇದೊಂದು ಸಕ್ಸಸ್ಫುಲ್ ಆಗಿ ಎಂಟೈರ್ ಗೌರ್ಮೆಂಟ್ಗೆ ನಾವು ತಿಳಿಸ್ಬೇಕು ಅನ್ನೋ ಉದ್ದೇಶದಿಂದ.
ಅದು ಗೌರ್ಮೆಂಟ್ ದೊಡ್ಡ ಸಂಸ್ಥೆಗಳಿಗೆ ಇನ್ಫೋಸಿಸ್ ಇರ್ಬೋದು, ವಿಪ್ರೋ ಇರ್ಬೋದು, ಅಂದರೆ IT ಗೆ ಹೆಚ್ಚು ಮಹತ್ವ ಕೊಡುವಂಥ ಸಂಸ್ಥೆಗಳು ತುಂಬ ಇರೋದ್ರಿಂದ ಅವ್ರುಗಳ ಹೆಲ್ಪ್ಗಳು ತೊಗೊಂಡು ಅವ್ರಿಗೆ ಅಪ್ರೋಚ್ ಮಾಡಿದ್ರೆ ಅವ್ರುಗಳು ಈ ಲ್ಯಾಬ್ ಸಂಖ್ಯೆ ಜಾಸ್ತಿ ಆಗಬೇಕು. ಅದೇ ಸರ್, ಲ್ಯಾಬ್ ಹೌದು ಇಲ್ಲಿ ಪ್ರೆಸರ್ ಬಿಲ್ಡಪ್ ಆಗ್ತದೆ. ಹೌದು ಸರ್. ಶಾಲಾ ಮಕ್ಕಳಿಗೆ ಯಾವ ನೀವು ಅಂದ್ಕೊಂಡಿರೋ ಲೆವೆಲ್ಗೆ